ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ರಮೇಶ್ ಎನ್ಆರ್ ಆಡಳಿತ ಪಕ್ಷದ ಬಾಜಿ ನಾಯ್ಕ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಬೆಂಗಳೂರು ಮಹಾನಗರದ ಜ್ವಲಂತ ಸಮಸ್ಯೆಯಾಗಿರುವ ನಿರುದ್ಯೋಗ ಸಮಸ್ಯೆಯನ್ನ ಸಣ್ಣ ಪ್ರಮಾಣದಲ್ಲಾದರೂ ಬಗೆಹರಿಸಬೇಕೆಂಬ ದೃಷ್ಟಿಯಿಂದ ಬೃಹತ್ ಉದ್ಯೋಗ ಮೇಳವನ್ನ ದಿನಾಂಕ 17/8/2024 ಶನಿವಾರದಂದು ಆಯೋಜಿಸಲಾಗಿದೆ. ಪದ್ಮನಾಭನಗರ ದೇವೇಗೌಡ ಪೆಟ್ರೋಲ್ ಬಂಕ್ ಸಮೀಪ ಇರುವ ಕ್ಯಾರಮೆಲ್ ಶಾಲೆಯ ಪಕ್ಕದಲ್ಲಿ ಪುಟ್ಟಲಿಂಗಯ್ಯ ಆಟದ ಮೈದಾನ ಮತ್ತು ಕ್ಯಾರಮೆಲ್ ಶಾಲೆಯ ಸಭಾಂಗಣದಲ್ಲಿ ಈ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ದಿನಾಂಕ 17/8/2024 ಶನಿವಾರದಂದು ಬೆಳಗ್ಗೆ 9 ರಿಂದ ಸಂಜೆ 5 ನಡೆಯುವ ಸದರಿ ಬೃಹತ್ ಉದ್ಯೋಗ ಮೇಳದಲ್ಲಿ 150ಕ್ಕೂ ಹೆಚ್ಚು ಕಾರ್ಪೊರೇಟರ್ ಕಂಪನಿಗಳು ಮತ್ತು ಎಂಎನ್ಸಿ ಕಂಪನಿಗಳು ಭಾಗವಹಿಸುತ್ತಿದೆ. ಸುಮಾರು 3,000ಕ್ಕೂ ಹೆಚ್ಚು ಮಂದಿಗೆ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸ್ಥಳದಲ್ಲಿಯೇ ನೇಮಕಾತಿ ಆದೇಶವನ್ನು ನೀಡಲಾಗುತ್ತೆ. ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಸೇರಿದಂತೆ ಎಲ್ಲಾ ವಿವಿಧ ಪದವಿ, ಸ್ನಾತಕೋತ್ತರ ಪದವಿಗಳನ್ನು ಪೂರೈಸಿ ಉತ್ತೀರ್ಣರಾಗಿರುವ ಅಥವಾ ಅನುತ್ತೀರ್ಣರಾಗಿರುವ ಐಟಿಐ ತರಬೇತಿ, ಡಿಪ್ಲೊಮಾ ವ್ಯಾಸಂಗ ಮತ್ತು ಎಂಜಿನಿಯರಿಂಗ್ ಪದವಿ ವ್ಯಾಸಂಗಗಳನ್ನು ಪೂರೈಸಿರುವ ಯುವಕ ಯುವತಿಯರಿಗೆ ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಆಸಕ್ತ ಯುವಕ ಯುವತಿಯರು ಈ ಕೆಳಕಂಡ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರತಕ್ಕಂಥ ನನ್ನೆಲ್ಲ ಮಾಧ್ಯಮದ ಸ್ನೇಹಿತರಿಗೆ, ಆತ್ಮೀಯರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶದ ಬಗ್ಗೆ ನಾನು ಎರಡು ಮಾತುಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ ಬೇರೆಲ್ಲದಕ್ಕಿಂತ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಜ್ವಲಂತ ಸಮಸ್ಯೆ ಅಂತಂದರೆ ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ನಿರುದ್ಯೋಗ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಸಮಾಜದಲ್ಲಿ ಬೇರೆ ಬೇರೆ ಪ್ರಾಕಾರಗಳಲ್ಲಿ ನಮ್ಮದೇ ಆದಂಥ ಹೆಸರುಗಳನ್ನು ಮಾಧ್ಯಮಗಳ ಮೂಲಕ ನಾವು ಮಾಡಿರುವಂಥ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲ ಪ್ರದೇಶಗಳಲ್ಲಿರ್ತಕ್ಕಂಥ ಒಂದಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ನಮ್ಮ ಪೂರ್ವಿಕರ ಹೆಸರಲ್ಲಿ MLR ಫ್ಯಾಮಿಲಿ ಅಂತ ನಾವು ಒಂದು ಮಾಡ್ಕೊಂಡಿದ್ದೀವಿ. ನಮ್ಮ ತಾಯಿಯ ಕುಟುಂಬದವರು ಆ MLR ಫ್ಯಾಮಿಲಿಯ ಆಶ್ರಯದಲ್ಲಿ ಯಾವುದೇ ರಾಜಕಾರಣಕ್ಕೂ ಇಲ್ಲಿ ಅವಕಾಶ ಮಾಡಿಕೊಡದೆ, ಯಾಕೆಂದರೆ ನಾನೊಬ್ಬ ರಾಜಕಾರಣಿ ಮತ್ತು ಸಾಮಾಜಿಕ ಹೋರಾಟಗಾರನಾಗಿರೋದ್ರಿಂದ ಅದನ್ನು ಹೊರತುಪಡಿಸಿ ಆಗಸ್ಟ್ 17 ಶನಿವಾರದಂದು ಬೆಳಗಿನ ಜಾವ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಪದ್ಮನಾಭನಗರದ ದೇವೇಗೌಡ ಪೆಟ್ರೋಲ್ ಬಂಕ್ ಅಥವಾ DG ಹಾಸ್ಪಿಟಲ್ ಹಿಂಭಾಗದಲ್ಲಿರ್ತಕ್ಕಂಥ ಕಾರ್ಮಲ್ ಶಾಲೆಯ ಸಭಾಂಗಣ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಪುಟ್ಟಲಿಂಗಯ್ಯ ಮೈದಾನದಲ್ಲಿ ವಿದ್ಯಾರ್ಥಿನಿಯರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಸಂಪೂರ್ಣವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಯಾವುದೇ ಪ್ರವೇಶ ಶುಲ್ಕ ಅನ್ನೋದೆಲ್ಲ ಇರೋದಿಲ್ಲ. ಇಲ್ಲಿ ಉಚಿತವಾಗಿ ಅವತ್ತಿನ ದಿವಸ ಸುಮಾರು 150ಕ್ಕೂ ಹೆಚ್ಚು ಕಾರ್ಪೊರೇಟ್ ಕಂಪನಿಗಳು ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗಳು, ಬಹುರಾಷ್ಟ್ರೀಯ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದು, ಈ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರು ಬೆಳಗ್ಗೆಯಿಂದ ಸಂಜೆ ತನಕ ಖುದ್ದಾಗಿ ಇಲ್ಲಿ ಹಾಜರಾಗಿರ್ತಾರೆ. ಆ ಮುಖ್ಯನ 3,000 ಮಂದಿಗೆ ಸ್ಥಳದಲ್ಲೇ ಅವರಿಗೆ ನೇಮಕಾತಿ ಆದೇಶವನ್ನು, ಅಪಾಯಿಂಟ್ಮೆಂಟ್ ಆರ್ಡರನ್ನು ಕೊಡುವಂಥ ಒಂದು ಒಳ್ಳೆಯ ಯೋಜನೆಯನ್ನು ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಶ್ರೀಮತಿ ಸುಧಾಮೂರ್ತಿಯವರು ಮತ್ತು ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಸುಧಾಮೂರ್ತಿಯವರು ಅವತ್ತು ಬೇರೆ ಕಾರ್ಯಕ್ರಮ ಕೂಡ ಬೇರೆ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮ ನಿಗದಿಯಾಗಿರೋದ್ರಿಂದ ಅವರು ಸ್ವಲ್ಪ ಮುಂಚಿತವಾಗಿ ಬಂದು ಅಪೇಕ್ಷಿತರನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿ ಉದ್ಘಾಟನೆ ಮಾಡಿ ಹೋಗ್ತಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆ ಸುಮಾರು 1-1.5 ಗಂಟೆಗಳ ಕಾಲ ಅಲ್ಲಿರ್ತಾರೆ. ಇದರ ಜೊತೆಗೆ ಅಂಗವೈಕಲ್ಯದಿಂದ ನಡ್ತಾ ಇರುವಂಥವರು, ಅಥವಾ ಕಾಲು ಕೈ ಊನ ಆಗಿರ್ತಕ್ಕಂಥವರು, ಇಂಥವರು ಕೂಡ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತಗೊಂಡ್ಬರ್ತಾರೆ. ಅವ್ರಿಗೂ ಕೂಡ ಸ್ಥಳದಲ್ಲೇ
50,000ದಿಂದ 50 ಲಕ್ಷ ರೂಪಾಯಿವರೆಗಿನ ಸಾಲ ಸೌಲಭ್ಯವನ್ನು ಒದಗಿಸಿಕೊಡಲು ಕೂಡ ಹಣಕಾಸು ಸಂಸ್ಥೆಗಳು ಮುಂದೆ ಬಂದಿದೆ. ಇದು ನಾವು ಈ ಪ್ರಯತ್ನ ಮಾಡಿದ ನಂತರ, ಉದ್ಯೋಗ ಮೇಳದ ಪ್ರಯತ್ನ ಮಾಡಿದ ನಂತರ ನಮಗೆ ನಾವು ಭರವಸೆ ಕೊಟ್ಟು ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡಿದೆ. ಅದ್ರ ಜೊತೆಗೆ ಸರ್ಕಾರಿ ಯೋಜನೆಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳೇನಿದೆ ಅದನ್ನು ಕೂಡ ಯಾವ ರೀತಿ ಪಡ್ಕೋಬಹುದು ಅನ್ನೋದಕ್ಕೆ ಅವರಿಗೆ ಮಾರ್ಗದರ್ಶನವನ್ನು ತೋರಿಸಿ ಅವರಿಗೆ ಸ್ಥಳದಲ್ಲೇ ಅವರಿಂದ ಅರ್ಜಿಗಳನ್ನ ಹಾಕಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಒಂದು ತಂಡ ಕೂಡ ರೆಡಿಯಾಗಿದೆ. ಇಲ್ಲಿ ಯಾವುದೇ ರೀತಿಯ ಆಭಾಸ ಆಗಲಿಕ್ಕೆ ಅವಕಾಶ ಇಲ್ಲದೆ ಸುಮಾರು 600 ಜನ ಸ್ವಯಂ ಸೇವಕರು ಇಲ್ಲಿ ಸುಮಾರು ಹಾಕಿರ್ತಕ್ಕಂಥ 150 ಸಂಸ್ಥೆಗಳೇನು ಬರುತ್ತೆ ಅವರಿಗೆ ಅಂತ ನಾವು ಹಾಕೊಡುವಂಥ ಒಂದು ಸಪ್ರೇಟ್ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಆ ಶಾಮಿಯಾನದ ವ್ಯವಸ್ಥೆಗಳು ಅಲ್ಲಿ ಯಾರ್ಯಾರು ಅಪೇಕ್ಷಿತರು ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂಗೆ ಯಾವ ಟೇಬಲ್ಗೆ ಹೋಗಬೇಕು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಅಂತ ಹೇಳಿ ಸ್ವಯಂ ಸೇವಕರು ಕೂಡ ಸುಮಾರು 600 ಸಂಖ್ಯೆಯಲ್ಲಿ ಇರ್ತಾರೆ. ಹಾಗೆ ಆ ಸ್ಥಳದಲ್ಲೇ ಯುವತಿಯರು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ಅವರ ಕರೆಯನ್ನ ಮಾಡಿ ಅವರ ವಿವರಗಳನ್ನು ಕೊಟ್ಟು ಎನ್ರೋಲ್ ಮಾಡಿಸ್ಕೊಂಡಿದ್ದಾರೆ, ರಿಜಿಸ್ಟರ್ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಅಷ್ಟು ಸಂಸ್ಥೆಗಳು 150ಕ್ಕೂ ಹೆಚ್ಚು ಸಂಸ್ಥೆಗಳು ಬರುತ್ತೆ. ನಾನು ಈಗಾಗಲೇ ಹೇಳಿದಾಗೆ ಅದು ಇನ್ಫೋಸಿಸ್, ಡೆಲ್, HP, ಅಸೆಂಚರು ಸೇರಿದಾಗೆ, ಟೊಯೋಟಾ ಸೇರಿದಾಗೆ, ಎಂಜಿನಿಯರಿಂಗ್ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ, ಹಾಗೆ ರೆವಿನ್ಯೂಗೆ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ, ಹಾಗೆ ಅಕೌಂಟ್ಸ್ಗೆ ಸಂಬಂಧಪಟ್ಟ ಸಂಸ್ಥೆಗಳು ಬರುತ್ತೆ. ಈ ರೀತಿಯ BA, BCom, BSc ಅಂತಂದ್ರೆ ನೀವೇ ಇದು ಮಾಡ್ಬೋದು. ಎಲ್ಲ ರೀತಿಯ ಕಾಲೇಜು B.Ed ಮತ್ತೆ ಇದು M.Ed ಮಾಡ್ಕೊಂಡಿರ್ತಾರೆ ಅಥವಾ ಡಿಪ್ಲೊಮಾ D.Ed ಮಾಡ್ಕೊಂಡಿರ್ತಾರೆ, ಅಂಥವ್ರಿಗೆ ಶಾಲಾ ಕಾಲೇಜುಗಳಲ್ಲಿ ಅವಕಾಶ ಸಿಗುತ್ತೆ, ಅವರು ಉಪನ್ಯಾಸಕ್ಕಾಗಿ. ಆ ರೀತಿ ಎಲ್ಲ ಪ್ರಕಾರದವ್ರಿಗೆ, ಆಮೇಲೆ SSLC ಫೇಲ್ ಆದವ್ರಿಗೂ, ಸೆಕೆಂಡ್ PUC ಫೇಲ್ ಆದವ್ರು ಕೂಡ ಇದನ್ನ ಕೊಡುವಂಥ ಕೆಲಸಗಳನ್ನು ತೋರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕಡೆ ಪ್ರಮೋಷನಲ್ ಆಕ್ಟಿವಿಟೀಸ್ ಅಂದ್ರೆ ನೀವು ನೋಡದೇ ಇರುವಂತಹ ಭಾಗಗಳು, ಸುರಪುರ, ಯಾದಗಿರಿ, ಅದರಲ್ಲೆಲ್ಲ ಕಡೆ ನಾವು ನಮ್ಮ ಪ್ರಾಮಾಣಿಕತೆಯಿಂದ ಉದ್ಯೋಗ ಮೇಳ ಆಗಿರ್ಬೋದು, ಸ್ವಯಂ ಉದ್ಯೋಗ ಅವಕಾಶಗಳಾಗಿರ್ಬೋದು, ಆ ಥರ ಮಹಿಳೆಯರಿಗೆ, ಯುವಕರಿಗೆ ಕೊಡ್ತಾ ಬಂದಿದ್ದೀವಿ. ಪ್ರಪ್ರಥಮ ಬಾರಿಗೆ ಒಂದು ನಾನು ಇನ್ಫಾರ್ಮೇಶನ್ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಎಲ್ಲಾ ಕಡೆ ಹೋದ್ರೆ ಕೆಲಸ ಅಂದ ತಕ್ಷಣ ದುಡ್ಡು ಅಂತಾರೆ. ನಮ್ಮ ಕಡೆ ಒಂದೇನಪ್ಪಾ ಅಂದ್ರೆ ಬಂದ ತಕ್ಷಣ ಫಸ್ಟ್ ಕೆಲಸ ಅಂತ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎರಡನೇದು, ನೀವೊಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸರ್, ಯಾಕೆ ನಾವು ಇನ್ಸ್ಪೈರ್ ಆಗಿ NR ರಮೇಶ್ ಸರ್ಗೆ ಮಾಡ್ತಾ ಇದೀವಿ ಅಂತಂದ್ರೆ, ನಾನು ಈಗಲೇ ಹೇಳಿದ್ರೆ ಒಂದು 60 MLA ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಮಾಡಿದ್ದೀವಿ. ಅವರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಿಂದ ಮಕ್ಕಳು ಬಂದ್ರು ಅವ್ರ ಎಜುಕೇಶನ್ಗೆ ಅಂತ ಅವ್ರು ಪರ್ಸನಲ್ ಆಗಿ ದುಡ್ಡು ಕೊಡ್ತಾ ಇದ್ದಾರೆ. ಆಸ್ ಅ ಸಿಟಿಸನ್ ಆಫ್ ಇಂಡಿಯಾ ನಾನು ಲಯನ್ಸ್ ಅಲ್ಲಿ ಸೇವೆ ಮಾಡಿದ್ದೀವಿ, ಫ್ರೀ ಆಗಿ ಮೆಡಿಟೇಷನ್ ಕ್ಲಾಸಸ್ ಮಾಡಿದ್ದೀವಿ, ಫ್ರೀ ಆಗಿ ಟ್ರೈನಿಂಗ್ ಕ್ಲಾಸಸ್ ಮಾಡಿದ್ದೀವಿ ಸರ್. ಸರ್ಕಾರದಿಂದ ಉದ್ಯೋಗ ಮೇಳ ಮಾಡಿದವರು ಯಾರು ಉದ್ಯೋಗ ಮೇಳ ಆದ್ಮೇಲೆ ಉದ್ಯೋಗ ಅವಕಾಶ ಕೊಡ್ತಾ ಇದ್ದಾರ? ನಾವು ಕೊಡ್ತೀವಿ ಸರ್. ಏನಕ್ಕೆ ಅಂತಂದ್ರೆ ಆಸ್ ಎ ಸಿಟಿಸನ್ ಆಫ್ ಇಂಡಿಯಾ ಇಂಥ ಲೀಡರ್ನೆಲ್ಲ ಬೆಳೆಸೋದು ನಮ್ಮ ಜವಾಬ್ದಾರಿ ಹಾಗೂ ಕರ್ತವ್ಯ. ಎಲ್ಲಾ ಮನೆಗಳು ಕಷ್ಟಗಳು ಬರುತ್ತೆ ಸರ್. ಕಷ್ಟಗಳು ಬಂದಾಗ ಯಾವ ರಾಜಕೀಯ ಮನೆಗೆ ನಾವು, ನಾಯಕರ ಮನೆಗೆ ನಾವು ಹೋಗ್ಬೇಕು? ಸೊ ಹಂಗಾಗಿ ನನ್ನ ಮೂಲ ಉದ್ದೇಶ ಇನ್ಸ್ಪೈರ್ ಆಗಿದ್ದು ಇದೇ ಒಂದು ಕಾರಣಕ್ಕೆ. ಉದ್ಯೋಗ ಮೇಳ ಆದ್ಮೇಲೂ ಸಹ ಯಾವುದೇ ಉದ್ಯೋಗ ಕೇಳ್ಕೊಂಡ್ಬಂದ್ರು ನಾವು ಕೊಡಿಸ್ತೀವಿ ಸರ್. ಈ ತರ ಯಾವುದೇ ಯೋಜನೆಗಳು, ಯಾವುದೇ ಉದ್ಯೋಗ ಮೇಳಗಳಾದ್ಮೇಲೆ ಯಾರು ಪ್ರಾಮಿಸ್ ಮಾಡಿಲ್ಲ. ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 15-20 ಜನ ವರ್ಕ್ ಮಾಡ್ತಾ ಇದೀವಿ. ಎಲ್ಲರೂ ಸಹ ಇದೇ ತರ ಅವ್ರಿಗೆ ಫ್ರೀ ಉದ್ಯೋಗ ಕೊಡಿಸೋದು, ಸ್ವಯಂ ಉದ್ಯೋಗಕ್ಕೆ ಮಹಿಳೆಯರಿಗೆ ಹೆಲ್ಪ್ ಮಾಡೋದು, ಯುವಕರಿಗೆ ಹೆಲ್ಪ್ ಮಾಡ್ಬೋದು, ಮತ್ತೆ ಫ್ರೀ ಆಗಿ ಮೆಡಿಟೇಷನ್ ಕ್ಲಾಸಸ್, ಇಂಗ್ಲಿಷ್ ಹೇಳ್ಕೊಡುವಂಥದ್ದು, ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಅವ್ರಿಗೆ ಯಾವ ತರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಎಲ್ಲ ವಿತೌಟ್ ಫೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಈ NR ರಮೇಶ್ ಸರ್ ಅವರ ಸಾರಥ್ಯದಲ್ಲಿ ಆಗಲಿ ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ಸುಮಾರು ಒಂದು 6-7 ತಿಂಗಳಿಂದ ಅಲ್ಲಿರುವಂತಹ ಸುತ್ತಮುತ್ತ ಸರ್ಕಾರಿ ಶಾಲೆಗಳು, ಕಾಲೇಜುಗಳಲ್ಲಿ ಇದನ್ನ ಹೇಳ್ತಾ ಬಂದಿದ್ವಿ. ಅದ್ರ ಜೊತೆಗೆ ನೀವು ಪ್ರತಿ ಸತಿ ಕೇಳ್ತಾ ಇದ್ದಾರೆ ಉದ್ಯೋಗ ಮೇಳ ಫ್ಲಾಪ್ ಆಗುತ್ತೆ ಅಂತ. ಯಾಕಾಗತ್ತೆ ಅಂತಂದ್ರೆ ಕರೆಕ್ಟಾಗಿ ಪ್ಲಾನಿಂಗ್ ಇರಲ್ಲ. ಒಂದು ಮಗು ಯಾವ ಊರಿಂದ ಆಕ್ಚುಲ್ ಆಗಿ ಬುದ್ಧಿ ಕತ್ಕೊಂಡು ಪಾಪ ಬಸ್ ಚಾರ್ಜ್ ಹಾಕೊಂಡು ಬಂದಿರ್ತಾರೆ. ಅವ್ರಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ನೋಡಿದ ತಕ್ಷಣ ಗಾಬರಿ ಆಗ್ತಾರೆ, ಟೆನ್ಷನ್ ಆಗ್ತಾರೆ ಇಂಟರ್ವ್ಯೂ ಅಂದ ತಕ್ಷಣ. ಆಮೇಲೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅವ್ರಿಗೆ ನಾವೇನ್ ಮಾಡಿರ್ತೀವಿ, ಸ್ಟಾರ್ಟಿಂಗ್ ಅಲ್ಲೇ ಬ್ಯಾನರ್ ಹಾಕಿ ಒಂದು ಹೆಲ್ಪ್ ಡೆಸ್ಕ್ ಅಂತ ಕೊಟ್ಟಿರ್ತೀವಿ. ಆ ಹೆಲ್ಪ್ ಡೆಸ್ಕ್ ಅಲ್ಲಿ ಪ್ರತಿಯೊಬ್ರು ಬಂದು ಸ್ಕ್ಯಾನ್ ಮಾಡಿದ ತಕ್ಷಣನೇ ಅವ್ರಿಗೆ ಯಾವ್ಯಾವ ಕಂಪನೀಸ್ ಬರ್ತಾ ಇದೆ, ಎಲ್ಲಿ ಹೆಂಗೆ ಯಾವ್ಯಾವ ಸ್ಟಾಲ್ ನಂಬರ್ಗೆ ಹೋಗ್ಬೇಕು, ಏನೇನ್ ಕ್ವಾಲಿಫಿಕೇಶನ್ ಇದೆ, ಮತ್ತೆ ಏನೇನ್ ಸಂಬಳ ಸಿಗತ್ತೆ, ಪ್ರತಿಯೊಂದು ಮಾಹಿತಿ ಸ್ಕ್ಯಾನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಎರಡನೇದು ಏನಪ್ಪಾ ಅಂತಂದ್ರೆ, ನಾನು ಇವಾಗ ನೆಕ್ಸ್ಟ್ ಹೇಳಿದಂಗೆ ಅವತ್ತು ಅಕಸ್ಮಾತ್ ಅವ್ರಿಗೆ ಏನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತಾರೆ, ನಂಗೆ 7 ಲಕ್ಷ ಬೇಕು, 10 ಲಕ್ಷ ಬೇಕು ಅಂತ. ನಾವಿಲ್ಲಿ ಕರೆಸ್ತಾ ಇರೋ ಕಂಪನಿಗಳಲ್ಲಿ ಸುಮಾರು 1.5 ಲಕ್ಷದಿಂದ 2 ಲಕ್ಷ ಜಾಬ್ ರಿಕ್ವೈರ್ಮೆಂಟ್ ಇದೆ.
2 ಲಕ್ಷ ಬಂದ್ರೂ ಸಹ ಅವತ್ತಿನ ದಿವಸ ಅವ್ರಿಗೆ ಸ್ಪಾಟ್ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ಬೋದು. ಆದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಂಗೆ ಮನೆ ಹತ್ರನೇ ಬೇಕು, ನಂಗೆ HTML ಬೇಕು, ನಂಗೆ 15 ಲಕ್ಷನೇ CTC ಬೇಕು ಅಂದ್ರೆ ನಾನಲ್ಲ, ದೇವರು ಕೂಡ ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇನ್ಫೋಸಿಸ್ ಫೌಂಡರ್ ಆದಂತ ಸುಧಾಮೂರ್ತಿ ಅವರು ಪಾಪ ಅಲ್ಲಿ ಜಯನಗರದ ಎಲೆಕ್ಟ್ರಾನಿಕ್ ಸಿಟಿ ಅವ್ರಿಗೂ ಹೋಗ್ತಾರೆ ಅವರ ಮೀಟಿಂಗ್ಗಳನ್ನ. ಸೊ ಈಗಿನ ಜನರೇಷನ್ ಸ್ವಲ್ಪ ಮುಂದಿನ 1-2 ದಿನಗಳಲ್ಲಿ SSB ಸೊಲ್ಯೂಷನ್ ಸಂಸ್ಥೆಯ ವತಿಯಿಂದ ಅವ್ರಿಗೂ ಕೂಡ ಉದ್ಯೋಗಾವಕಾಶಗಳನ್ನು ಕಲ್ಪಿಸ್ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಅಂತ ನಾನು ಎಲ್ಲ ಮಾಧ್ಯಮದವರಿಗೆ ಮನವಿ ಮಾಡಿಕೊಂಡು ನಿಮ್ಮೆಲ್ಲರ ಮೂಲಕ ಇದರ ಸದ್ಬಳಕೆಯನ್ನು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥ ಎಲ್ಲ ನಮ್ಮ ಯುವಕ ಯುವತಿಯರು ಸದುಪಯೋಗಪಡಿಸ್ಕೋಬೇಕು. ಹಾಗೆ ಮಾಧ್ಯಮದವರು ಕೂಡ ಈ ಒಂದು ಉದ್ಯೋಗ ಮೇಳದ ಬಗ್ಗೆ ಪ್ರಚಾರವನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.